ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಮತ್ತು ಅರಿ ಪಾಪು ಅಮ್ಮನೂರಿಗೆ ಹೋಗ್ತಾ ಇದ್ದೀವಿ. ಏನಕ್ಕಂದರೆ ಮಂಗಳೂರಿಗೆ ಹೋಗಬೇಕು ಅಣ್ಣನೂರಿಗೆ. ಅದಕ್ಕೆ ಸ್ವಲ್ಪ ಬೇಗನೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಕೆಲಸ ಇದೆ ಹೊರಗಡೆ. ಅಮ್ಮಂಗೆ ಸ್ವಲ್ಪ ಗೋಲ್ಡ್ ಅಂದರೆ ಗುಂಡು ತೊಗೋಬೇಕು, ತಾಲಿ ಚೈನಿಗೆ ಹೊಣಿಸ್ಕೊಳ್ಳೋದಕ್ಕೆ. ಅದಕ್ಕೆ ಗುಂಡು ತೊಗೊಬೇಕು. ಅದಕ್ಕೆ ಬೇಗನೆ ಹೊರಡ್ತಾ ಇದ್ವಿ. ನಾಳೆ ಬೆಳಿಗ್ಗೆ ನಾವು ಮಂಗಳೂರಿಗೆ ಹೋಗಬೇಕು. ಅದಕ್ಕೆ ಮಧ್ಯಾಹ್ನನೇ ಮನೆ ಕೆಲಸ ಎಲ್ಲ ಮುಗಿಸಿ ಎಲ್ಲ ಅಡುಗೆ ಮಾಡಿ ಇಟ್ಟು ನಮ್ಮ ಅತ್ತೆಯವ್ರಿಗೆ ಹೊರಡ್ತಾ ಇದ್ದೀವಿ. ಇದೊಂದು ವ್ಲಾಗ್ ಆಗಿರುತ್ತೆ. ಅದರಲ್ಲೂ ಒಂದು ಟ್ರಾವೆಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಕಂಟಿನ್ಯೂಸ್ ಆಗಿ ಟ್ರಾವೆಲು ಇಲ್ಲಿಂದ ಅಮ್ಮನ ಮನೆಗೆ, ನೆಕ್ಸ್ಟ್ ಡೇ ಮಂಗಳೂರಿಗೆ ಹೋಗ್ತಾ ಇರೋದ್ರಿಂದ ಒಂದು ಟ್ರಾವೆಲ್ ವ್ಲಾಗ್ ಅಂತಲೇ ಹೇಳ್ತೀನಿ ಇದನ್ನು. ಒಂದು ಗಂಟೆ ಆಗಿತ್ತು ನಾವು ಮನೆಯಿಂದ ಹೊರಟಾಗ. ಆನ್ ದ ವೇ ಹೋಗ್ತಾ ಹೊಟ್ಟೆ ಇತ್ತು, ಊಟ ಮಾಡ್ಕೊಂಡು ಹೊರಟ್ಬಿಡೋಣ ಹಂಗೆ ಅಂತ ಹೇಳ್ಬಿಟ್ಟು ಹೋಟೆಲ್ ಹತ್ರ ನಿಲ್ಲಿಸಿ ಊಟ ಮಾಡ್ತಾಯಿದ್ವಿ. ಪರೋಟ ಮತ್ತು ಚಿಕನ್ ಕರಿ ತೊಗೊಂಡಿದ್ವಿ. ಅದನ್ನೇ ಅವರೂ ತೊಗೊಂಡ್ರು, ನಾನು ಇಬ್ಬರು ಸೇಮ್ ಒಂದೇ ತೊಗೊಂಡು ಊಟ ಮಾಡ್ತಾಯಿದ್ದೀವಿ. ಪಾಪು ಕೆಳಗಡೆ ಕೂರಿಸಿದ್ದೀನಿ ಆ ಕಡೆ ಚೇರ್ ಹತ್ರ. ಅವಳು ಊಟ ಮಾಡುವಾಗ ಅವಳು ಕೈ ಹಾಕೋದು ಎಲ್ಲ ಚೆಲ್ಲೋದು ಆ ಥರ ಎಲ್ಲ ಮಾಡ್ತಾಳೆ. ಅದಕ್ಕೆ ಅವಳಿಗೆ ಕೃಷ್ಣಂದು ಒಂದು ವೀಡಿಯೋ ಇದೆ, ಅದು ಹಾಕ್ಕೊಟ್ರೆ ನೋಡ್ತಾ ಕುತ್ಕೊತಾಳೆ. ತಿನ್ಸಕ್ಕೆ ಹೋದೆ, ತಿನ್ನಲಿಲ್ಲ ಅವಳು. ಅದಕ್ಕೆ ನೋಡ್ತಾ ಇರು ಅಂದ್ಬಿಟ್ಟು ನಾವು ಊಟ ಮಾಡ್ಕೊಳ್ಳೋಣ ಅಂತ ಊಟ ಮಾಡ್ಕೊತಾ ಇದ್ದೀವಿ. ಊಟ ಮಾಡಿದ್ದಾದಮೇಲೆ ಹಂಗೇ ಅಮ್ಮನ ಮನೆಗೆ ಹೋಗಿ ಲಗೇಜ್ ಎಲ್ಲ ಇಟ್ಟು ಗೋಲ್ಡ್ ಶಾಪಿಗೆ ಬಂದ್ವಿ, ಪಿರಿಯಾಪಟ್ಟಣಕ್ಕೆ ಬಂದ್ವಿ. ಅಮ್ಮನಿಗೆ ಏನೋ ಒಂದು ಗೋಲ್ಡ್ ತೊಗೋಬೇಕು ಅಂತ. ಅಂದರೆ ಅವರು ಇದರಲ್ಲಿ ಒಡವೆ ಅಂಗಡಿಲಿ ಏನೋ ಕಟ್ಕೊಂಡಿದ್ರು, ಅಮೌಂಟ್ ಕಟ್ಕೊತಾ ಹೋಗ್ತಾಯಿದ್ರು, ಕಟ್ಟಿದ್ರು. ಅದಕ್ಕೆ ಏನು ಗುಂಡೇನೋ ತೊಗೊತೀನಿ ಅಂತಂದರು. ಅದಕ್ಕೆ ತೊಗೊಟ್ಬಿಡೋಣ. ನೆಕ್ಸ್ಟ್ ಡೇ ನಾವು ಮಂಗ್ಳೂರಿಗೆ ಹೋಗ್ಬೇಕಾಗಿರೋದ್ರಿಂದ ಇವತ್ತೇ ತೊಗೊಂಬಿಡೋಣ. ಅವ್ರದ್ದು ಕಂತು ಆಗಿತ್ತು, 11 ಕಂತು ಕಟ್ಟಿದ್ರು. 12ನೇ ಕಂತು ಅವರು ಸೇರಿಸಿ 2,000 ಸೇರಿಸಿ ಕೊಡ್ತಾರೆ. ಅದಕ್ಕೆ ಒಂದು 20 ಗುಂಡೇನೋ ತೊಗೊಂಡ್ರು. ಗೋಲ್ಡ್ ಶಾಪಿಂದ ಬರೋದು ನೈಟ್ ಆಗಿತ್ತು. ನೈಟ್ ಬಂದ ತಕ್ಷಣ ಊಟ ಮಾಡ್ಕೊಂಡು ಮಲ್ಕೊಂಡ್ಬಿಟ್ವಿ. ಫುಲ್ ಟಯರ್ಡ್ ಆಗೋಗಿತ್ತು. ಕಂಟಿನ್ಯೂಸ್ ಆಗಿ ಅಲ್ಲಿಂದ ಊರಿಂದ ಪಿರಿಯಾಪಟ್ಟಣಕ್ಕೆ ಹೋಗಿ ಮತ್ತೆ ಇದಾಗಿತ್ತು. ಅದಕ್ಕೆ ಮಲ್ಕೊಂಡು ಬೆಳಗ್ಗೆ ಎದ್ದು ರೆಡಿ ಆದ್ವಿ. ಬೆಳಗ್ಗೆ ಬೇಗನೆ ರೆಡಿ ಆಗಬೇಕಾಗಿರೋದ್ರಿಂದ ಲೇಟ್ ಆಗುತ್ತೆ ಅಂದ್ಬಿಟ್ಟು ಏನು ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಕಂಟಿನ್ಯೂಸ್ ಆಗಿ ಬೆಳಗ್ಗೆ ಎದ್ದು ಬಸ್ಸಲ್ಲಿ ಹೋಗುವಾಗ ಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಹೋಗುವಾಗ ವೀಡಿಯೋನ ಮಾಡ್ಕೊಂಡಿರೋದಿದ್ದು. ಆ ಕ್ಲಿಪ್ಪಿಂಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವಾಗ ಮಂಗ್ಳೂರು ಹೊರಟಿದ್ದೀವಿ. ನಾನು, ಅಪ್ಪ, ಅಮ್ಮ, ಅರಿ, ಪಾಪು. ಇನ್ನೇನು ಡೆಲಿವರಿ ಹತ್ತಿರದಲ್ಲಿದೆ ನಮ್ಮ ಅತ್ತಿಗೆಗೆ. ಮುಂದಿನ ತಿಂಗಳು ಡೆಲಿವರಿ ಟೈಮ್ ಇರೋದ್ರಿಂದ ಆಮೇಲೆ ಲೇಟ್ ಆಗುತ್ತೆ, ಹೋಗೋಕ್ಕಾಗಲ್ಲ. ನನಗೂ ಟೈಮ್ ಆಗುತ್ತೆ, ಡೆಲಿವರಿ ಹತ್ತಿರ ಆಗುತ್ತೆ, ಅವಾಗ ಹೋಗೋಕ್ಕಾಗುತ್ತೋ ಇಲ್ವೋ ಅಂತ ಇವಾಗಲೇ ನೋಡ್ಕೊಂಡು ಬಂದುಬಿಡೋಣ. ಅವಳನ್ನ ಬೇರೆ ಚಿದನ್ವಿನ ನೋಡಬೇಕು ಅಂತ ಇದ್ರು ನಮ್ಮ ಅತ್ತಿಗೆ. ನೋಡಬೇಕು, ಕರ್ಕೊಂಡು ಬನ್ನಿ ಅಂತ ಇದ್ರು. ಅದಕ್ಕೆ ತೋರಿಸ್ಕೊಂಡು ಹಂಗೆ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಸಖತ್ತು ಸೆಕೆ ಇತ್ತು. ಎಲ್ಲಾದರೂ ಗಾಡಿ ಸ್ಟಾಪ್ ಮಾಡಿದ್ರೆ ಸಖತ್ ಸೆಕೆ, ಇರೋಕ್ಕೆ ಆಗಲ್ಲ. ಗಾಡಿ ಮೂವ್ ಆಗ್ತಾಯಿದ್ರೆ ಏನೋ ಅಷ್ಟು ಸೆಕೆ ಅನಿಸಲ್ಲ. ಎಲ್ಲಾದರೂ ಗಾಡಿ ನಿಲ್ಲಿಸ್ತು ಅಂದರೆ ಫುಲ್ಲು ಸೆಕೆ ಆಗ್ತಾಯಿತ್ತು, ಇರೋಕ್ಕೆ ಆಗ್ತಿರ್ಲಿಲ್ಲ. ಹೆಂಗೋ ವೆದರ್ ನೋಡಿಕೊಂಡು ಹಂಗೆ ಬಂದ್ಬಿಟ್ವಿ. ಮತ್ತು ಸಖತ್ತು ವ್ಯೂಸ್ ಅಂತೂ ಸಖತ್ತಾಗಿರುತ್ತೆ ನೋಡೋದಕ್ಕೆ. ಮರ ಗಿಡ ಬೆಟ್ಟಗಳು ಸಖತ್ತಾಗಿತ್ತು ಮಾತ್ರ ನೋಡೋದಕ್ಕೆ. ನನಗೆ ನೋಡಿಕೊಂಡು ಚಿದನ್ವಿನ ಆಟ ಆಡಿಸ್ತಾ ಇದ್ದೆ. ಅವಳು ಅಪ್ಪನ ಹತ್ರ ಹೋಗೋದು, ನಮ್ಮ ಹತ್ರ ಬರೋದು, ಆ ಥರ ಹೆಂಗೋ ಆಟ ಆಡ್ಕೊಂಡು ಒಟ್ಟಿನಲ್ಲಿ ಏನೂ ಅಳ್ಳಿಲ್ಲ. ಟ್ರಾವೆಲಲ್ಲಿ ಏನು ಅಳಲ್ಲ. ಅವಳು ತುಂಬ ಇಷ್ಟಪಟ್ಟು ಟ್ರಾವೆಲ್ ಎಲ್ಲೇ ಕರ್ಕೊಂಡೋದ್ರೂ ಅಳೋದು, ಹಿಂಸೆ ಕೊಡೋದು ಆ ಥರ ಎಲ್ಲ ಏನೂ ಮಾಡಲ್ಲ. ತಿನ್ನೋಕ್ಕೇನಾದರೂ ಕೊಟ್ಬಿಟ್ರೆ ತಿನ್ಕೊಂಡು ಆರಾಮಾಗಿ ಆಟ ಆಡಿಕೊಂಡು ಟ್ರಾವೆಲಲ್ಲಿ ಎಂಜಾಯ್ ಮಾಡ್ಕೊಂಡು ಬರ್ತಾಳೆ. ಅವಳಿಗೆ ಅವಾಗ ಚಿಕ್ಕ ವಯಸ್ಸಿಂದನೂ ಅಷ್ಟೇ, ಎಲ್ಲೇ ಕರ್ಕೊಂಡೋದ್ರೂ ಅಳ್ತಿರ್ಲಿಲ್ಲ. ಅವಳು ಅವಾಗಿಂದನೂ ರೂಢಿ ಆಗ್ಬಿಟ್ಟೈತೆ. ಅವಳಿಗೆ ಹೊರಗಡೆ ಎಲ್ಲೋದ್ರೂ ಅಳೋದು, ಹಿಂಸೆ ಕೊಡೋದು ಆ ಥರ ಎಲ್ಲ ಏನೂ ಮಾಡಲ್ಲ. ನಿದ್ದೆ ಬಂದರೆ ಮಲ್ಕೊತಾಳೆ. ಏನಾದರೂ ತಿನ್ನಬೇಕು ಅಂದರೆ ಇಸ್ಕೊಂಡು ತಿನ್ಕೊಂಡು ಹೊಟ್ಟೆ ತುಂಬ ಇಟ್ಕೊಂಡು ಆಟ ಆಡ್ಕೊಂಡು ಇರ್ತಾಳೆ. ಏನೂ ನಮ್ಗೆ ಹಿಂಸೆನೇ ಕೊಡೋದಿಲ್ಲ. ಅದರಿಂದ ನಮಗೆ ಎಲ್ಲೇ ಹೋಗೋದಕ್ಕೂ ಬರೋದಕ್ಕೂ ಈಸಿ. ನೋಡಿ ವ್ಯೂ ಹೆಂಗಿದೆ ಅಂತ, ಸಖತ್ತಾಗಿದೆ ಮಾತ್ರ. ನೋಡ್ಕೊಂಡು ಅದಕ್ಕೆ ಒಂದು ಬೇಜಾರೇ ಆಗಲ್ಲ. ಎಷ್ಟು ಬೇಗ ಮಂಗ್ಳೂರು ಬಂದ್ಬಿಡ್ತು ಅನಿಸುತ್ತೆ.
ಬಟ್ ಸೆಕೆ ಒಂದು ತಡ್ಕೊಳಕ್ಕಾಗಲ್ಲ ಅಷ್ಟೇ, ಸಖತ್ ಅಂದರೆ ಸಖತ್ ಸೆಕೆ ಇತ್ತು ನಾವು ಹೋಗುವಾಗಂತೂ. ಅಂದರೆ ಇವಾಗ ಬೇಸಿಗೆ ಸ್ಟಾರ್ಟ್ ಆಗಿರೋದ್ರಿಂದಂತೂ ಇನ್ನೂ ಸಖತ್ತು ಸೆಕೆ ಅಂತೆ. ಸೆಕೆ ಇಲ್ಲಿ ಓಡಾಡೋದಂತೂ ಸಖತ್ ಹಿಂಸೆ. ಇಲ್ಲಿರೋ ಜನಗಳಿಗೆ ಅಡ್ಜಸ್ಟ್ ಆಗಿದೆ, ಬಟ್ ಹೊರಗಡೆಯಿಂದ ಬರೋರ್ಗಂತೂ ಗಾಡಿ ಎಲ್ಲೂ ನಿಲ್ಸಂಗೆ ಇಲ್ಲ, ಕಂಟಿನ್ಯೂಸ್ ಆಗಿ ಹೋಗ್ತಾ ಇರಬೇಕು. ಗಾಡಿ ಎಲ್ಲಾದರೂ ಅವರು ರೆಸ್ಟಿಗೆ ಅಂತ ನಿಲ್ಲಿಸಿದ್ರೆ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತಾರಪ್ಪ ಅನಿಸ್ತಾಯಿತ್ತು ನಮಗೆ, ಅಷ್ಟು ಸೆಕೆ ಇತ್ತು ಮಾತ್ರ. ಆದ್ರೂ ಈ ವ್ಯೂಸ್ ಎಲ್ಲ ನೋಡಿಕೊಂಡು ಹೆಂಗೆ ಎಂಜಾಯ್ ಮಾಡಿಕೊಂಡು ಮಂಗಳೂರು ತಲುಪಿದ್ವಿ. ನಾವು ಮಂಗ್ಳೂರಿಗೆ ಬರೋ ಅಷ್ಟರಲ್ಲಿ 7:30 ಏನೋ ಟೈಮು ನೈಟ್ ಆಗೋಗಿತ್ತು. ಅಂದರೆ ಹೊರಟಿದ್ದು ಸ್ವಲ್ಪ ಲೇಟ್ ಆಯಿತು. ನಾವು ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು, ಅದಕ್ಕೆ ಏನೋ ಒಂದು ಸ್ವಲ್ಪ ಚೆಕಪ್ ಮಾಡಿಸ್ಬೇಕಿತ್ತು. ಅದೆಲ್ಲ ಚೆಕಪ್ ಮಾಡಿಸ್ಕೊಂಡು ಹೊರಟಿದ್ದು ಸ್ವಲ್ಪ ಲೇಟ್ ಆಯಿತು. ಅದಕ್ಕೆ ಇಲ್ಲಿಗೆ ಬರೋದೂ ಲೇಟ್ ಆಯಿತು, 7:30 ಏನೋ ಆಗಿತ್ತು. ಅದಕ್ಕೆ ಅಪ್ಪ ಆಟೋ ಹುಡುಕ್ತಾಯಿದ್ರು, ಆಟೋದವ್ರು ಸಿಕ್ಕಿದ್ರು, ಆಟೋ ಹತ್ಕೊಂಡು ಹೊರಟಿದ್ದೀವಿ ಇವಾಗ. ನಾವು ಬರಲ್ಲ ಅಂತ ಇದ್ವಿ, ಪಾಪದ ಮಾತ್ರ ಕಳಿಸೋದು ಅಂತ. ಅವರು ನಾವು ಒಂದೇ ಕಡೆ ಅದಕ್ಕೇನು 15 ಬಸ್ರಿ ಓಡಾಡೋಂಗಿಲ್ಲ ಅಂತಾರಲ್ಲ, ಅದಕ್ಕೆ ನಾನು ಬರಲ್ಲ ಅಂತ ಹೇಳಿದೆ. ಇವಾಗ ಅವ್ರಿಗೆ ಹೇಳ್ದೇ ಸರ್ಪ್ರೈಸಾಗಿ ಹೋಗ್ತಾಯಿದ್ದೀನಿ. ನಿಹಾರಿಕನಿಗೂ ಹೇಳಿಲ್ಲ, ನಮ್ಮ ಅಣ್ಣನ ಮಗಳಿಗೂ. ಚಿದನ್ವಿ ಮಾತ್ರ, ಪಾಪನ ಮಾತ್ರ ಕರ್ಕೊಂಡು ಬರ್ತಾಯಿದ್ದಾರೆ ಅಂತ ಅಂದ್ಕೊಂಡಿದ್ದು. ನಾವು ಸಡನ್ನಾಗಿ ಇಬ್ಬರೂ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಹೋಗ್ತಾಯಿದ್ದೀವಿ. ಇವಾಗ ನೋಡಬೇಕು ಅವ್ಳ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ನಿಹಾರಿಕಂದು ಆಟೋದಲ್ಲಿ ಇವಾಗ ಹೋಗ್ತಾ ಇದ್ದೀವಿ. ಬಂದ ತಕ್ಷಣ ನಿಹಾರಿಕಾ ಫುಲ್ ಖುಷಿಯಾಗ್ಬಿಟ್ಲು. ಬಂದು ಅವಳು ಖುಷಿ ತಡೆಯೋಕ್ಕಾಗ್ದೇ ಬಂದು ಮಾತಾಡಿಸ್ತಾನಿಲ್ಲ, ಏನಿಲ್ಲ, ಮತ್ತೆ ಓಡೋಗೋದು ಮತ್ತೆ ಓಡ್ಬರೋದು, ಆ ಥರ ಮಾಡ್ತಾಯಿದ್ಲು. ಮತ್ತು ಚಿದನ್ವಿ ನೋಡೋಂಥ ಫುಲ್ ಖುಷಿಯಾಗೋದ್ಲು. ಅವಳು ಅಷ್ಟೇ, ಅವಳನ್ನ ನೋಡಿ ನಿಹಾರಿಕನ ನೋಡಿ ಅವಳು ಖುಷಿಯಾಗೋದು. ಅವಳಿಗೆ ಮಕ್ಕಳು ಅಂದ್ರೇ ಇಷ್ಟ. ಇವಾಗ ಫುಲ್ಲು ಕ್ವಾಟ್ಲೆ ಇರ್ತಾರೆ, ಇಬ್ಬರು ಸೇರಿಕೊಂಡು, ಒಬ್ಬರು ಬಿಟ್ಟು ಒಬ್ರು ಇರಲ್ಲ, ಹಂಗೆ ಆಡ್ತಾ ಇರ್ತಾರೆ. ಬಂದು ಫ್ರೆಶ್ ಅಪ್ ಆಗಿ ಊಟ ಮಾಡ್ಕೊಂಡ್ವಿ ಫಸ್ಟು. ಏನಕ್ಕಂದರೆ ತುಂಬ ಲೇಟ್ ಆಗಿತ್ತು, ಮಧ್ಯಾಹ್ನ ಸರಿಯಾಗಿ ಏನೂ ತಿಂದಿರಲಿಲ್ಲ. ಅದಕ್ಕೆ ಊರಿಂದನೇ ನಾವು ನಾಟಿ ಕೋಳಿ ಕಟ್ ಮಾಡಿಸ್ಕೊಂಡು ಬಂದಿದ್ವಿ. ನಮ್ಮ ಮನೆಯದೇ ಕೋಳಿನ ಹುಂಜನ ಕಟ್ ಮಾಡಿಸ್ಕೊಂಡು ಬಂದಿದ್ವಿ. ಅದನ್ನು ಚಿಕನ್ ಸಾಂಬಾರು, ನಾಟಿ ಕೋಳಿ ಸಾಂಬಾರು, ಮುದ್ದೆ ಎಲ್ಲ ಮಾಡಿದ್ರು. ಊಟ ಎಲ್ಲ ಮಾಡಿದ್ದಾಯಿತು. ಇವಾಗ ಹಾಗೆ ಕೂತಿದ್ದೀವಿ. ಅದಕ್ಕೆ ಹರಿಬಾ ಒಂದು ರೌಂಡ್ ವಾಕಿಂಗ್ ಹೊರಟು ಬರೋಣ ಅಂತಂದರು. ಅದಕ್ಕೆ ವಾಕಿಂಗ್ ಹೊರಟಿದ್ದೀವಿ. ಈಗ ಅಪ್ಪ ಆಲ್ರೆಡಿ ಹೋಗಿದ್ದಾರೆ, ಇವಾಗ ನಾನು ಹರಿ ಹೋಗ್ತಾ ಇದ್ದೀವಿ. ಊಟ ಮಾಡಿದ್ದಾದಮೇಲೆ ಈ ಥರ ಸಂಜೆ ನೈಟ್ ಟೈಮು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡ್ಕೊಂಡು ಬಂದರೆ ಏನೋ ಒಂಥರ ಚೆನ್ನಾಗಿರುತ್ತಲ್ವ, ಅದಕ್ಕೆ ವಾಕಿಂಗ್ ಹೊರಟಿದ್ದೀವಿ. ಹೊಸ ಜಾಗ ನಮಗೂ, ಹಂಗೆ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಇವಾಗ ವಾಕ್ ಮಾಡ್ತಾ ಇದ್ದೀವಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ, ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಮತ್ತು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನೈಟ್ ಆಗಲೇ 10:30 ಆಗಿದೆ ಟೈಮು. ನೋಡಿ, ಇನ್ನೂ ಅವ್ರದ್ದು ನಿದ್ದೆನೂ ಇಲ್ಲ, ಏನಿಲ್ಲ, ಫುಲ್ಲು ಬರೀ ಆಟ. ಇಬ್ಬರು ಸೇರ್ಕೊಂಡು ಆಟ ಆಡ್ತಾ ಇದ್ದಾರೆ. ಆಟ ಆಡಲಿ, ಅಪರೂಪಕ್ಕೆ ಬಂದಾಗ ಏನೋ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೀವಿ, ಫ್ರೀಯಾಗಿ ಏನೋ ಆಟ ಆಡ್ಕೊಳ್ಳಿ ಅಂತ. ಮತ್ತು ನಾನು ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.